ನಾನಿವತ್ತು ಮಲ್ಲೇಶ್ವರಂ ಅಲ್ಲಿರುವಂತಹ 2 ಫೇಮಸ್ ಟಿಫನ್ ಸೆಂಟರ್ ನ ಟ್ರೈ ಮಾಡ್ತಾ ಇದ್ದೀನಿ. ಅದು ಕೂಡ ಸೆಲೆಬ್ರಿಟೀಸ್ ಹೇಳಿರುವಂತಹ ರೆಕಮೆಂಡ್ ಮಾಡಿರುವಂತಹ ಹೋಟೆಲ್ಸ್. ಮೊದಲನೇದು ಶ್ರೀ ರಾಘವೇಂದ್ರ ಸ್ಟೋರ್ಸ್. ಸಿನ್ಸ್ 1977 ನಮ್ಮ ಅಪ್ಪು ಸರ್ ಕನ್ನಡದ ಕೋಟ್ಯಾಧಿಪತಿ ಅನ್ನೋ ಶೋ ನಲ್ಲಿ ಜಗ್ಗೇಶ್ ಸರ್ ಹೇಳ್ತಾರೆ, ಮಲ್ಲೇಶ್ವರಂ ನಿಮ್ಮನೆ ಹತ್ರ ಫೇಮಸ್ ಟಿಫನ್ ಸೆಂಟರ್ ಅಂದ್ರೆ ನನಗೆ ಶ್ರೀ ರಾಘವೇಂದ್ರ ಸ್ಟೋರ್ಸ್ ಅಂತ. ಸಣ್ಣ ಟೀ ಅಂಗಡಿಲೂ ಕುತ್ಕೊಂಡು ರೋಡ್ ಸೈಡ್ ಅಲ್ಲಿ ನೀವು ಕಾಫಿ ಕುಡಿದಿದ್ದು ನಿಮ್ ಮನೆ ಪಕ್ಕ ರಾಘವೇಂದ್ರ ಸ್ಟೋರ್ಸ್. ಹಾಗೆ ಮಲ್ಲೇಶ್ವರಂನ ಇನ್ನೊಂದು ಫೇಮಸ್ ಟಿಫನ್ ಸೆಂಟರ್ ಯಾವ್ದಂದ್ರೆ CTR. ನಮ್ಮ RCB ಟೀಮ್ ನ ಭಗವಂತ ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಕೂಡ ಈ ಹೋಟೆಲ್ಗೆ ಬಂದಿದ್ರು. ಹಾಗೆ ಫೇಮಸ್ ಆಕ್ಟ್ರೆಸ್ ದೀಪಿಕಾ ಪಡ್ಕೋಣೆ ಕೂಡ ಬೆಂಗಳೂರಿಗೆ ಬಂದಾಗೆಲ್ಲ ಈ ಹೋಟೆಲ್ ನಲ್ಲಿ ಬೆಣ್ಣೆ ದೋಸೆ ಟ್ರೈ ಮಾಡ್ತಾರಂತೆ. ದೀಪಿಕಾ ಪಡ್ಕೋಣೆ ಅವರು ರೆಗ್ಯುಲರ್ ಕಸ್ಟಮರ್. CTR for ಬೆಣ್ಣೆ ಮಸಾಲಾ ದೋಸಾ. ಸೊ ಈ 2 ಹೋಟೆಲ್ ನ ಟ್ರೈ ಮಾಡಿ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂತ ನಾನ್ ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅರ್ಲಿ ಮಾರ್ನಿಂಗ್ ಯಾವ ಪಾರ್ಟಿ ಜನ ಇದಾರೆ ಅಂತ. ವೀಕೆಂಡ್ ಆಗಿರೋದ್ರಿಂದ ಜನ ಜಾಸ್ತಿ ಅನ್ಸುತ್ತೆ. ಶ್ರೀ ರಾಘವೇಂದ್ರ ಸ್ಟೋರ್ಸ್. ಚಿಕ್ಕದಾಗಿ ಚೊಕ್ಕವಾಗಿದೆ, ಆದ್ರೂ ಇಷ್ಟು ಜನ. ಏನೇನಿದೆ ಅಂತ ಇಡ್ಲಿ, ವಡೆ, ಖಾರ ಬಾತ್, ಕೇಸರಿ ಬಾತ್, ಚುಂಚೋ ಬಾತ್, ಶಾವ್ಗೆ ಬಾತ್, ಕಾಫಿ, ಟೀ, ಬಾದಾಮ್ ಹಾಲು, ಶುಂಠಿ ಕಾಫಿ ಇಲ್ಲೇ ಹಾಕಿದಾರೆ ನೋಡಿ. ಮಂಗಳವಾರ ರಜೆ. 1 ಪ್ಲೇಟ್ ಶಾವ್ಗೆ ಬಾತು, 2 ಇಡ್ಲಿ, 1 ವಡೆ. ಇಲ್ಲ ಇದು ನೋಡಿ ಶಾವ್ಗೆ ಬಾತು. ಆಗ್ದಲ್ಲ ಚಟ್ನಿಗೆ ಸಪರೇಟ್ ಇಲ್ಲಿ. ಇದೇನಯ್ಯ ಗಸಗಸೆ ಪಾಯಸನ ಚಟ್ನಿನ ಈ ಪಾಟಿ ಹೋಯ್ತವ್ರೆ. ತೆಳ್ಳಗ್ ಹಾಕಿದಾರೆ ಚಟ್ನಿ. ಇಲ್ಲಿನ ಫೇಮಸ್ ಶಾವ್ಗೆ ಬಾತ್ ನೋಡಿ ಹೇಗಿದೆ. 50 ರೂಪಾಯಿ. ಇದು ಬಂದ್ಬಿಟ್ಟು ಇಡ್ಲಿ ವಡೆ ಬಂದ್ಬಿಟ್ಟು 60 ರೂಪಾಯಿ. ಟೋಟಲ್ 110 ರೂಪಾಯಿ ಆಗಿತ್ತು ನಮ್ದು. ಸೊ ಫಸ್ಟ್ ಗೆ ಶಾವ್ಗೆ ಬಾತ್ ನ ಟ್ರೈ ಮಾಡೋಣ ಹೇಗಿದೆ ಅಂತ. ಏನಕ್ಕೆ ಇಷ್ಟು ಜನ? ಕಡಲೆಕಾಯಿ ಬೀಜ ಎಲ್ಲ ಜೋರಾಗಿ ಹಾಕಿದ್ದಾರೆ. ಏನಕ್ಕೆ ಅಪ್ಪು ಸರ್ ರೆಕಮೆಂಡ್ ಮಾಡಿದ್ರು. ರಾಘವೇಂದ್ರ ಸ್ಟೋರ್ಸ್ ಅನ್ನೋ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಜಗ್ಗೇಶ್ ಸರ್ ಕೂಡ ಬಂದು ಟೇಸ್ಟ್ ಮಾಡಿದ್ದಾರೆ. ಏನಕ್ಕೆ ರೆಕಮೆಂಡ್ ಮಾಡಿದ್ರು ಅಂದ್ಬಿಟ್ಟು ಇವಾಗ ಗೊತ್ತಾಯ್ತು ನನಗೆ. ತುಂಬಾ ಚೆನ್ನಾಗಿದೆ. ನಾನ್ ಮನೇಲೆ ಶಾವ್ಗೆ ಟ್ರೈ ಮಾಡಲ್ಲ, ಬಟ್ ಇಲ್ಲಿ ಶಾವ್ಗೆ ತಿಂತಾ ಇದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಚಟ್ನಿ ಕೂಡ ಕಡಲೆಬೇಳೆ ಚಟ್ನಿ. ನೀರಂಗೆ ಸ್ವಲ್ಪ ಗಟ್ಟಿಯಾಗಿ, ಜಾಸ್ತಿ ನೀರಂಗೂ ಇಲ್ಲ ಗಟ್ಟಿಯಾಗೂ ಇಲ್ಲ, ಮೀಡಿಯಂ ಆಗಿದೆ. ಇಲ್ಲಿ ಯಾಕೋ ಇಲಿ ಬೇರೆ ಐತೆ, ಇಲ್ಲಿ ನೋಡಿ. ಇಲಿ ಬಿಟ್ಬಿಡಪ್ಪ. ನಾ ಒನ್ನುம் பண்ண மாட்டேன், கொஞ்சம் சாப்பாடு மட்டும் கொடுங்க. ಬಿಟ್ಬಿಡಪ್ಪ ನಮ್ಮನ್ನ. ಕಡಲೆಕಾಯಿ ಬೀಜ, ಕಡ್ಲೆ ಎಲ್ಲಾ ತರ ತರಕಾರಿ ಹಾಕಿದಾರೆ. ಮತ್ತೆ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಚಟ್ನಿ ಹಾಕ್ಸ್ಕೊಂಡ್ ತಿಂತಾ ಇದ್ರೆ ಆರಾಮಾಗಿ ಟೇಸ್ಟ್ ಮಾಡ್ಬೋದು ಶಾವ್ಗೆ ಬಾತ್ನ. ಸೊ ಇವಾಗ ಇಡ್ಲಿ ವಡೆ ಏನೇನ್ ಸಿಗುತ್ತೆ ಅಂತ ನೀವು ನೋಡಿದ್ರಿ. ಮೆನು ತುಂಬಾ ಚಿಕ್ಕದಾಗಿದೆ, ಮತ್ತೆ ಕುತ್ಕೊಳ್ಳಕ್ಕೆ ಜಾಗ ಇಲ್ಲ. ಅಂದ್ರೆ ತುಂಬಾ ಚಿಕ್ಕ ಅಂಗಡಿ, ಆದ್ರೂ ಸಖದಾಗಿ ಮೇಂಟೈನ್ ಮಾಡಿದ್ದಾರೆ. ಪಕ್ಕದಲ್ಲೆಲ್ಲ ಕುತ್ಕೋಬಹುದು ನೋಡಿ. ಅಲ್ಲೆಲ್ಲ ಜನ ಎಲ್ಲಾ ಕಡೆ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಕಡೆ ಕೂತಿದ್ದಾರೆ, ಈ ಕಡೆ ಕೂತಿದ್ದಾರೆ. ಮತ್ತೆ ಬರ್ತಾ ಬರ್ತಾ ಜನ ಕ್ಯೂ ಜಾಸ್ತಿ ಆಗ್ತಾನೆ ಇದಾರೆ, ಲೈನ್ ನಿಂತ್ಕೊಂತಾನೆ ಇದಾರೆ. ಸೊ ಇಡ್ಲಿ ಟ್ರೈ ಮಾಡ್ತಾ ಇದೀನಿ. ಇಡ್ಲಿ ಚಟ್ನಿ ಆಲ್ರೆಡಿ ಬಿಟ್ಟಿದ್ದಕ್ಕೆ ಡ್ರೈ ಆಗ್ಬಿಟ್ಟೈತೆ. ಸಾಸಿವೆ ಬೇಜಾನ್ ಹಾಕ್ಬಿಟ್ಟವ್ರೆ. ಇಡ್ಲಿ ನಾರ್ಮಲ್ ಆಗಿದೆ, ಚೆನ್ನಾಗಿದೆ. ಎಲ್ಲ ಕಡೆ ಏನ್ ತಿಂತೀವಿ ಅದೇ ತರ. ಬಾಯಿಗೆ ಇಟ್ರೆ ಕರಗ್ತೈತೆ, ಸ್ಮೂತ್ ಆಗಿದೆ. ಮತ್ತೆ ಜಾಸ್ತಿ ಒಣಗಿಸ್ಬಾರ್ದು. ಬೇಗ ಇಡ್ಲಿ ಆರ್ಡರ್ ಮಾಡ್ಬಿಟ್ಟು ಫುಲ್ ಸುತ್ತಲೂ ಒಂದ್ ಅರ್ಧ ಬಕೆಟ್ ಒಂದ್ ಸ್ವಲ್ಪ ಜಾಸ್ತಿನೇ ಚಟ್ನಿ ಹಾಕೊಂಡ್ ತಿಂತಾ ಇರ್ಬೇಕು. ನೋಡಿ ವಡೆ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ಸೌಂಡು ಚೂರ್ ಚಟ್ನಿ ಹಾಕೊಂಡು ಸೂಪರ್. ಎಣ್ಣೆ ಬೇಜಾನ್ ಹಾಕ್ಬಿಟ್ಟವ್ರೆ. ಎಣ್ಣೆ ಇದ್ದೇ ಇರುತ್ತೆ ಕರಿಬೇಕಾರೆ. ಚೆನ್ನಾಗಿದೆ. ರೇಟ್ ಆರಾಮಾಗಿ ಕೊಡ್ಬೋದು. ಇದು 2 ಸೇರಿ 110 ರೂಪಾಯಿ ಆಯ್ತು. ಕೊಡ್ಬೋದು. ಆರಾಮಾಗಿ ತಿನ್ಕೊಂಡು ಬ್ರೇಕ್ಫಾಸ್ಟ್ ನ ಎಂಜಾಯ್ ಮಾಡ್ಬೋದು. ಸೊ ಇವಾಗ ನಾವು ಖಾಲಿ ಮಾಡ್ಬಿಟ್ಟು ಸೊ ಇಲ್ಲಿಂದ ನಾವು CTR ಹೋಗ್ತಾ ಇದೀವಿ. ಅರ್ಲಿ ಮಾರ್ನಿಂಗ್ CTR ಅಲ್ಲಿ ಕ್ಯೂ ನೋಡಿ ಹೆಂಗಿದೆ. ಬನ್ನಿ ಜನರೇ, ಬನ್ನಿ ಜನರೇ, ಬನ್ನಿ. ಸಿನ್ಸ್ 1952 ಅದಕ್ಕಿಂತ ಹಳೆ ಹೋಟೆಲ್ ಇದು. ಸೊ ನಮ್ಗೆ ಮಲ್ಲೇಶ್ವರಂ ಅಲ್ಲಿ ಇದೆ, ಎಡ್ಜ್ ಅಲ್ಲಿ ಇದೆ. ಅದು ಕಾರ್ನರ್ ಅಲ್ಲಿ ಕಾರ್ವಿಂಗ್ ಆಗಿದೆ. ಸೊ ಓನರ್ ಒಂದು ಇಂಟರ್ವ್ಯೂ ಹೇಳಿದ್ದಾರೆ, ವಿಶ್ವದ ಫೇಮಸ್ ಹೋಟೆಲ್ ಗಳಲ್ಲಿ ಈ ಹೋಟೆಲ್ ಬಂದ್ಬಿಟ್ಟು 69ನೇ ಪ್ಲೇಸ್ ಇದೆಯಂತೆ. ಇಡೀ ವರ್ಲ್ಡ್ ಗೆ 69th ಪೊಸಿಷನ್ ಬಂದಿದೆ. 8 ಜನನ್ ಕಳಿಸ್ಕೊಡ್ತಾವ್ರೆ. ಯಾಕಂದ್ರೆ ಕ್ಯೂ ಮ್ಯಾನೇಜ್ ಮಾಡ್ಬೇಕಲ್ಲ. ಉದ್ದಕ್ಕೂ ನಾವು ಬಂದಂಗೆ ಜನ ಹೋಗ್ತಿದ್ದಂಗೆ ಹಿಂದೆಗಡೆ ನಿಂತ್ಕೊಂತಾ ಇದಾರೆ. ಮತ್ತೆ ಇಲ್ಲಿ ಆಚೆ ಎಲ್ಲ ತಿನ್ನಕ್ ಆಗಲ್ಲ, ಮೇನ್ ರೋಡ್ ಆಗಿರೋದ್ರಿಂದ ಆಚೆ ತಿನ್ನಕ್ ಆಗಲ್ಲ, ಒಳಗಡೆನೆ ತಿನ್ಬೇಕು. ಅಂದ್ರೆ ವೀಕೆಂಡ್ ಟೈಮ್ ಅಂದ್ರೆ ಸ್ವಲ್ಪ ವೇಟಿಂಗ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಒಂದ್ 20 ನಿಮಿಷ ಆದ್ಮೇಲೆ ಒಳಗಡೆ ಹೋಗ್ತಾ ಇದೀವಿ.
ಫಸ್ಟ್ ಟೇಬಲ್. ಮೋಸ್ಟ್ಲಿ ಸೆಂಟ್ರಲ್ ಕಿಚನ್ ಇದೆ ಅನ್ಬಿಟ್ಟು ಸೆಂಟ್ರಲ್ ಟಿಫನ್ ರೂಮ್ ಅಂತ ಇಟ್ಟಿರ್ಬೇಕು ಇವ್ರು. ಒಂದ್ ಬೆಣ್ಣೆ ದೋಸೆ, ನಿನ್ಗೇನ್ ಮಗ? ಒಂದ್ ಮಸಾಲೆ ದೋಸೆ. ಈ ಪುಡಿ ಇಲ್ಲ, ಬೆಣ್ಣೆ ಮಸಾಲೆ, ನಾರ್ಮಲ್ ಮಸಾಲೆ, ಮೆನು ಮತ್ತೆ ರೇಟ್ ಹಾಕಿದಾರೆ ನೋಡಿ ಏನೇನ್ ಸಿಗುತ್ತೆ ಅಂತ. ಇಡ್ಲಿ ವಡೆ, ರವೆ ಇಡ್ಲಿ ಪೂರಿ, ಕೇಸರಿ ಬಾತ್, ಖಾರ ಬಾತ್, ರೈಸ್ ಬಾತ್, ಸೆಟ್ ದೋಸೆ, ಖಾಲಿ ದೋಸೆ, ಬಟರ್ ಮಸಾಲೆ ದೋಸೆ 100 ರೂಪಾಯಿ, ಮಸಾಲೆ ದೋಸೆ 90, ಪ್ಲೇನ್ ದೋಸೆ, ಬಟರ್ ಪ್ಲೇನ್ ದೋಸೆ, ಸೊ ಬೋಂಡಾ, ಸೂಪ್, ಮದ್ದೂರ್ ವಡೆ, ಕಾಫಿ, ಟೀ, ಬಾದಾಮ್ ಹಾಲ್, ಚೌಚೌ ಬಾತ್ ಇಷ್ಟು ಸಿಗುತ್ತೆ. 15 ನಿಮಿಷ ವೆಯ್ಟ್ ಮಾಡಾದ್ಮೇಲೆ ನಮ್ಗೆ ಬೆಣ್ಣೆ ಮಸಾಲೆ ದೋಸೆ ಬಂದಿದೆ. ಸೊ ಅದು ನಾರ್ಮಲ್ ಮಸಾಲಾ ದೋಸೆ, ಅದಕ್ಕೂ 2 ಚಟ್ನಿ ಕೊಟ್ಟಿದ್ದಾರೆ. ಸೊ ಇದು ಬೆಣ್ಣೆ ಮಸಾಲೆ ದೋಸೆ. ಬೆಣ್ಣೆ ಮಸಾಲೆ ದೋಸೆ ಜೊತೆ ನಮ್ಗೆ 2 ಚಟ್ನಿ ಕೊಟ್ಟಿದ್ದಾರೆ. ಇಲ್ಲಿ ಸಾಗು ಇಲ್ಲ, ಕಾಯಿ ಚಟ್ನಿ ಒಂದು, ಹಸಿಮೆಣಸಿನ್ಕಾಯಿ ಚಟ್ನಿ ಒಂದು. ನೋಡಿ ಬೆಣ್ಣೆ ಹೆಂಗ್ ಹೊಡಿತಾ ಇದೆ ಫ್ಲೇವರ್. 100 ರೂಪಾಯಿ ಬಟರ್ ಮಸಾಲೆ, ನಾರ್ಮಲ್ ದೋಸೆ ಬಂದ್ಬಿಟ್ಟು 90 ರೂಪಾಯಿ. ಚಟ್ನಿ ನಂಬರ್ 1, ಚಟ್ನಿ ನಂಬರ್ 2. ಅನ್ಕೊಳ್ಳಿ, ಬೆಣ್ಣೆ ಓವರ್ ಆಗೋ ಬೆಣ್ಣೆ ಇಲ್ಲ, ಫ್ಲೇವರ್ ಅಷ್ಟೇ. ದೋಸೆ ತಿಂತಾ ಇದ್ರೆ ಆ ಫ್ಲೇವರ್ ಕೊಡೋದು ನಮ್ಗೆ, ದೋಸೆ ಫ್ಲೇವರ್. ದೋಸೆ ಥಿಕ್ನೆಸ್ ನೋಡ್ಬೋದು ನೀವು ಹೇಗಿದೆ ಅಂತ. ಬೆಣ್ಣೆ ಕೂಡ ಚೆನ್ನಾಗಿ ಹಾಕಿದ್ದಾರೆ, ಮತ್ತೆ ಕ್ರಿಸ್ಪಿನೆಸ್ ಇದೆ, ಮತ್ತೆ ಚೆನ್ನಾಗಿ ಬೆಂದಿದೆ. ನಮ್ಗೆಲ್ಲೂ ಹಿಟ್ ಅನ್ಸಲ್ಲ ನೋಡಿ, ಸ್ವಲ್ಪ ಚಿಕ್ಕದ್ ಅನ್ಸುತ್ತೆ, ಏನ್ ಮಾಡಕ್ ಆಗಲ್ಲ. ಫೇಮಸ್ ಕ್ರಿಕೆಟರು ವಿರಾಟ್ ಕೊಹ್ಲಿ ಅವ್ರು ಬಂದು, ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಅವ್ರು ಇಬ್ರು ಕೂಡ ಬಂದು ಬೆಣ್ಣೆ ದೋಸೆ ಟ್ರೈ ಮಾಡಿದ್ದಾರೆ. ಹಾಗೆ ಮಂಗಳೂರು ಬನ್ಸ್ ಕೂಡ ಟ್ರೈ ಮಾಡಿದ್ದಾರೆ. ಹಾಗೆ ಅಲ್ಲಿರೋ ಸ್ಟಾಫ್ಸ್ ಹತ್ರ ಎಲ್ಲ ಫೋಟೋಸ್ ಹಿಡಿಸ್ಕೊಂಡು ಹೋಟೆಲ್ ಬಗ್ಗೆ ಒಂದು ಒಳ್ಳೆ ರಿವ್ಯೂಸ್ ಕೊಟ್ಟು ಸಿಗ್ನೇಚರ್ ಕೂಡ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು, ಎಂತ ಒಳ್ಳೆ ಮೆಮೊರಿ ಅಲ್ವಾ. ಟೇಸ್ಟ್ ಚೆನ್ನಾಗಿದೆ, ಮತ್ತೆ ಇಲ್ಲಿ ಎನ್ವೈರನ್ಮೆಂಟ್ ಚೆನ್ನಾಗಿದೆ, ಮತ್ತೆ ಇಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಬೋದು. ಸೀಟ್ ಖಾಲಿ ಆಗಿದ ತಕ್ಷಣ ಎಷ್ಟ್ ಜನ ಅಂತ ಕೇಳ್ಕೊಂಡು ಅವ್ರನ್ನ ಕರೆಸಿ ಸೀಟಲ್ಲಿ ಕುಣಿಸಿ ಆರಾಮಾಗಿ ತಿನ್ನೋ ತರ ಮಾಡ್ತಾರೆ. ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ, ಕ್ಯೂ ಅಲ್ಲೂ ವೆಯ್ಟ್ ಮಾಡ್ಬೇಕು, ಮತ್ತೆ ಆರ್ಡರ್ ಮಾಡಾದ್ಮೇಲೆ ವೆಯ್ಟ್ ಮಾಡ್ಬೇಕು. ಬಟ್ ವೆಯ್ಟ್ ವರ್ತ್ ಅನ್ಸುತ್ತೆ, ಸೀರಿಯಸ್ಲಿ ವರ್ತ್ ಅನ್ಸುತ್ತೆ. ಸೂಪರ್ ಬ್ರೋ, ಫುಲ್ ಖಾಲಿ ಮಾಡ್ಬಿಡ್ತೀನಿ. ನಾರ್ಮಲ್ ಮಸಾಲೆ ದೋಸೆ ತಿಂದಿದ್ದು ನನ್ನ ಫ್ರೆಂಡ್ ಏನ್ ಹೇಳಿದಂದ್ರೆ, ಮುಂಚೆ ನಾವು ನಾರ್ಮಲ್ ಮಸಾಲೆ ದೋಸೆ ಹಾಗೆ ಬೆಣ್ಣೆ ದೋಸೆ ಟೇಸ್ಟ್ ಮಾಡಿದ್ವಿ, ಇನ್ನೂ ಟೇಸ್ಟ್ ಸಖತ್ತಾಗಿತ್ತು. ಇವಾಗ ಸ್ವಲ್ಪ ಎಲ್ಲೋ ಕಮ್ಮಿ ಆಗಿದೆ ಟೇಸ್ಟ್ ಅಂತ ನನಗನ್ನಿಸ್ತು ಅಂತ ಅವನ್ ಹೇಳ್ದ. ಸೊ ಫಸ್ಟ್ ಟೈಮ್ ಒಂದು ಹೋಟ್ಲ್ ಅಲ್ಲಿ ಪೇಡ್ ಅಂತ ಸೀಲ್ ಹಾಕ್ಸ್ಕೊಂಡು ಬಿಲ್ ತಗೊಂಡ್ ಬಂದಿದ್ದು. ಯಾಕಂದ್ರೆ ಎಷ್ಟ್ ಚೆನ್ನಾಗಿ ಬರ್ದಿದ್ದಾರೆ ನೋಡಿ, ಜೈ RCB, ಈ ಸಲಾನು ಕಪ್ ನಮ್ದೆ, ನಮಸ್ಕಾರ, ಪುನಃ ಬನ್ನಿ, ಲವ್ ಕನ್ನಡ, ಲರ್ನ್ ಕನ್ನಡ. ಕನ್ನಡ ಗೊತ್ತಿಲ್ದಿರೋರು, ಇಂಗ್ಲಿಷ್ ಅವರೇ ತುಂಬಾ ಜನ ಇದಾರೆ, ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ನಮ್ಮ ಲ್ಯಾಂಗ್ವೇಜ್ ಕನ್ನಡನ ಕಲೀರಿ, ಕನ್ನಡನ ಇಷ್ಟಪಡಿ ಅಂತ. ಸೊ ದೋಸೆ ಚಿಕ್ಕದ್ ಅನ್ಸಿದ್ರು, 100 ರೂಪಾಯಿ ವರ್ತ್ ಅನ್ಸ್ತು. ನಿಮ್ಗೆ ಏನ್ ಅನಿಸ್ತು ಈ ವಿಡಿಯೋ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವೇ ಯಾರೆಲ್ಲ ಟ್ರೈ ಮಾಡಿದಿರಾ CTR, ಸೊ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.